ದೊಡ್ಡ ಗ್ಯಾಂಗ್ ಅಂತೂ ಇಲ್ಲ ನಮ್ಮದು. ಇತ್ತು ಮುಂಚೆ ಸಣ್ಣವ್ರಿದ್ದಾಗ, ಅದೆಲ್ಲ ಒಳ್ಳೇದಲ್ಲ. ಇಲ್ಕಲ್ ರೈಸು ಫಸ್ಟ್ ಕ್ಲಾಸ್ ತಿನ್ನು, ಊಟ ಮಾಡು. ಕೈ ಬರ್ತಾವ, ಕಾಲು ಬರ್ತಾವ. ರೈಸ್ ಒಂದು ಒಳ್ಳೆ ಕೆಲ್ಸಕ್ಕೆ ಹೊಂಟೀನಿ ನಿಮಗೋಸ್ಕರ. ಆದಷ್ಟು ಬೇಗ ಬರ್ತ ಮುಂದೆ ರೊಟ್ಟಿ ಚಲೋ ಆಗ್ಯಾವು. ನಾಷ್ಟ ಮಾಡಂದ್ರೆ ನಮ್ಮ ನಾಷ್ಟ ತಿನ್ಬೇಡ ಅಂತ ಹೇಳ್ತಾಳೆ. ನನಗೆ ನಾಷ್ಟ ತಿನ್ಲಾರ್ದ ಬರೋಬ್ಬರಿ ಆಗ್ತಾವೆ. ನಾಷ್ಟ ಇಲ್ಲಪ್ಪ, ನಮ್ಮ ಮನ್ಯಾಗ ಎದ್ದು ಕೂಡ ರೊಟ್ಟಿ ಪಲ್ಯ ನಿಂಗೆ ನಾಷ್ಟ ಮಾಡೋದಿಲ್ಲ. ನಿದ್ದೆ ಬಂದ್ಬಿಡ್ತಿತ್ತು ರೊಟ್ಟಿ ಪಲ್ಯ ಮುಂಜಾನೆ ತಿಂದ್ಬಿಟ್ರೆ. ಅದನ್ನ ತಿಂದ್ರೆ ಲೈಟ್ ಫೀಲ್ ಆಗುತ್ತೆ, ಒಂಥರ ಹೆವಿ ಅನ್ಸಲ್ಲ ಹೊಟ್ಟಿ. ಒಟ್ಟು ಮುಂಜಾನೆ ರೊಟ್ಟಿ ಪಲ್ಯನೇ ತಿನ್ಬೇಕು. ರೊಟ್ಟಿ ಬ್ಯಾಳಿ ಚಲೋ ಮಾಡಿ ಇದನ್ನ ತಿನ್ನು. ಸಿಕ್ಕಿದ್ ಶಿವಾಯ ನಮ್ಮ ಒಂದು ಜಾಗ ನೀನು ನಿಮ್ಮ ಮಮ್ಮಿ ಬಿಟ್ಟಪ್ಪ. ಮಾರಿ ತೊಳಿಬೇಕು ಒಂದೊಂದು ಗಿಡದ ಕೇಸಿ. ಬೆಕ್ಕು ಮರಿ ನಿನ್ನೆ ಆ್ಯಪಲ್ ತಂದೀನಿ, ನೋಡಕ್ಕೆ ನೋಡಿ ಚಂದ ಐತಿ, ಮಸ್ತ್ ಐತಲ್ಲ. ಎಷ್ಟು ಗೊತ್ತಾ ರೇಟ್ ಇದು? ಒಂದು 100 ರೂಪಾಯಿಗೆ 3, ಬರೀ 3 ಕೊಟ್ಟ 100 ರೂಪಾಯಿಗೆ. ಹಿಂಗೈತಿ. ಹಿಂಗಾಗ ನಾ ಯಾರ ಮೇಲೆ ನಂಬಿಕೆನ ಹೊಡ್ದಿದ್ದು ನಮಗೆ. ದನಕರ ಹಾಕೊಂಬರ್ಲಿ, ದನಕರ ಹಾಕಿ ಹೋಗ್ದು ನಮ್ಮ ಕಡೆ. ಮೂಡ್ ಆಫ್ ಮಾಡು ಮುಂಜಾನೆ. ಅದು ಇನ್ನೊಂದು ಇತ್ತು, ಅದೊಂದು ನೋಡಿ ಅದೇನು ಮಾಡಿತ್ತು. ಹಾಡುಗಳು ತುಂಬುತ್ತಾ ಸ್ವಲ್ಪ ಇದ್ರ ನೋಡಿ ನೀವು ಕರೆ ಮೊದಲ ಊಟಿಲಿ ಬರೋಬ್ಬರಿ ಆಗೋದು. ಬಂದು ಮುಂಜಾನೆ ಅದೇ ರೊಟ್ಟಿ ಪಲ್ಯ ಇರ್ತಾವೆ, ಆದ್ರೆ ಒಂದು ಸ್ವಲ್ಪ ಚಲೋ ದಿನ ಆಗೈತೆ ಅಂದ್ರೆ ಬ್ಯಾಸರ ಆಗುತ್ತೆ. ಇದನ್ನ ನೋಡು. ಇದು ಚಲೋ ಐತಿ. ಇನ್ನೊಂದು ಮರಿ ನೆಲ್ ಬಿಟ್ಟೈತಿ, ನಾನು ಹಾಲು ಕುಡ್ಸೋದೈತಿ ಒಂದು ಮರಿಗೆ. ಇನ್ನೊಂದು ಮರಿ ಎಲ್ಲೋದ್ಪ? ಇನ್ನೊಂದು ಮರಿ ಅದ ಒಂದು ಇಂಪಾರ್ಟೆಂಟ್ ಕೆಲಸ ಮೇಲೆ ಕಲ್ಕೊಂತೀನಿ ನಾನು. ಮೊನ್ನೆ ಹೋಗ್ಬೇಕಾಗಿತ್ತು, ಟೈಮ್ ಭಾಳ ಆಗ್ಬಿಟ್ಟೈತಿ. ಇವತ್ತು ಹೊಂಟಿನಿ. ನಮ್ಮ ಫ್ರೆಂಡ್ ಬಂದಾನ, ಇಬ್ಬರು ಸೇರಿ ಹೋಗ್ಬೇಕು. ಹಿಂಗೆ ಹೋಗಿದ್ದೀವಲ್ಲ ಸುಮ್ಮ ಬಾಗಲಕೋಟೆ ಹೋಗಿ ಅಲ್ಲಿಂದ. ಹಾಂ ಎದಿ ಹೊಡೆದಿಲ್ಲ ಮರಿ. ನಮ್ಮ ಊರಾಗ ಬಿಸಿಲು ಸಿಕ್ಕಾಬಿಟ್ಟೈತಿ, ಸಾಣದಲ್ಲ ಭಾರಿ ಬಿಸಿಲು ಐತಿ. ಬಿಸಿಲಾಗ ನಾವು ಆ್ಯಂಡ್ ಇವರು ನಮ್ಮ ಕುಚಿಕ್ಕು ನಮ್ಮ ಫ್ರೆಂಡ್, ಇವರು ಪ್ರಶಾಂತ್ ಅಂತ. ಲಿಮಿಟೆಡ್ ಫ್ರೆಂಡ್ಸ್ ನಮಗೆ. ಹುಯಿ ಅಂತೇಳಿ ಎಲ್ಲ ಕಡೆ ಫ್ರೆಂಡ್ಸ್ ಇಟ್ಟಿಲ್ಲ, 4 ಜನ ಅದಾರ. ನಾವು ಊರಿಗೆ ಬಂದೆ ಅಂದ್ರೆ ಜಾಸ್ತಿ ಮಾತಾಡೋದು, ಎಲ್ಲರೂ ಓಡಾಡೋದಿತ್ತು ಅಷ್ಟೇ. ದೊಡ್ಡ ಗ್ಯಾಂಗ್ ಅಂತೂ ಇಲ್ಲ ನಮ್ಮದು. ಇತ್ತು ಮುಂಚೆ ಸಣ್ಣವ್ರಿದ್ದಾಗ, ಅದೆಲ್ಲ ಒಳ್ಳೇದಲ್ಲ. ಪ್ರಶಾಂತ್ ಅವ್ರು ಏನದ ನಮ್ಮ ಫ್ರೆಂಡು, ದೊಡ್ಡ ಗೌತಮ್ ಬುದ್ಧನ ಏನಂತಾರೆ ಅನುಯಾಯಿಗಳು ಅನ್ಬೋದು ನೋಡ್ರಿ. ಅವರು ಒಂದು ಏನು ಅವ್ರು ಹಾಕೊಂಡಂಥ ದಾರಿ ಒಳಗೆ ನೋಡ್ಕೋತ ಹೊಂಟಾರ. ಅಂದರೆ ಹುಯಿ ಅಂತೇಳಿ ಮೂಢನಂಬಿಕೆ ನಂಬೋದು, ಹುಯಿ ಅಂತೇಳಿ ಅದನ್ನ ಮಾಡೋದು ಇದನ್ನ ಮಾಡೋದಿಲ್ಲ. ಅವರು ಏನಂದ್ರು ಧರ್ಮದ ದಾರಿಯಲ್ಲಿ ನಡ್ರಿ ಅಂತೇಳಿ ಗೌತಮ್ ಬುದ್ಧ ಅವ್ರ ತತ್ವಗಳನ್ನು ಪಾಲಿಸ್ತೀವಿ. ಪಾಲಿಸ್ತೀವಿ. ಹೆಂಗೆ ಅಹಿಂಸೆ ಯಾವ ಥರ ತತ್ವಗಳು ನಮಗೂ ಸ್ವಲ್ಪ ಗೊತ್ತಿಲ್ಲ, ಯಾಕಂದ್ರೆ ನಾವು ಪಾಲಿಸಲ್ಲ. ಹೇಳ್ತಿದ್ದವ್ರು ಒಂದ್ಸರಿ ಬಾರಿ ಕಾಲಿದ್ದಾಗ ಹೇಳ್ತೀರಾ? ಅಲ್ಲ ಈಗ ಹೇಳ್ಬಿಟ್ಟಿದ್ರೆ ಗೊತ್ತಾಗ್ಬಿಡೋದು ನಮಗೂ ಏನೇನು ಯಾವ್ಯಾವ ತತ್ವಗಳು ಅಂತೇಳಿ. ಪಾಪ ಪುಣ್ಯ ಎರಡೇ ಗೊತ್ತು ನಮಗೆ, ಅದಕ್ಕಿಂತ ಜಾಸ್ತಿ ಗೊತ್ತಿಲ್ಲ. ಸ್ವಲ್ಪ ಕಮೆಂಟ್ ಮಾಡ್ತಿದ್ರು ನೀವು ಸೀಟ್ ಬೆಲ್ಟ್ ಹಾಕ್ರಿ ನಾ ಅಂತ. ಅದಕ್ಕೆ ಯಾಕಂದ್ರೆ ನಾವು ಹೇಳ್ತೀವಿ ಅಂದ್ರೆ ಫಸ್ಟ್ ನಾವು ನೆಟ್ಟಿಗಿರ್ಬೇಕಾಗುತ್ತೆ. ಸೊ ಯಾವಾಗಲೂ ಸೀಟ್ ಬೆಲ್ಟ್ ಕಂಪಲ್ಸರಿ ಹಾಕ್ರಿ. ನಿನ್ನೆ ವಿಡಿಯೋಕ್ಕೆ ಜಸ್ಟ್ ಬಿಟ್ಟುಗಳೇ ಎಲ್ಲ ಕಮೆಂಟು. ಸುನಿತಾಗ ಇವತ್ತು ಗ್ರಹಣ ಐತಿ ಅಂತ ಎಲ್ಲರೂ ಹೇಳಾಗುತ್ತಿದ್ರಿ. ಸೊ ಗ್ರಹಣ ಪಾಲ್ಸಾಗುತ್ತಾಳಕಿ ನೀವು ಹೇಳಿದ್ಮೇಲೆ ಮತ್ತಿಟ್ಟು ಜಾಸ್ತಿ ಎಚ್ಚರಗಳ. ನಮ್ಮ ಪ್ರಶಾಂತ್ ಅವ್ರದ್ದು ಒಂದು ಗಂಡು ಪಾಪು ಆಗಲ್ಲ, ಆಲ್ರೆಡಿ 2 ಮಕ್ಳು ಅದಾವು, ಒಂದು ಹೆಣ್ಣು ಪಾಪು ಒಂದು ಗಂಡು ಪಾಪು. ಸೊ ಹುಟ್ಟಿದ ಪಾಪುಗಳಿಗೆ ಏನಾರ ಮತ್ತೆ ಗ್ರಹಣ ಪಾಲಿಸ್ಬೇಕನಪ್ಪ ಹುಲಿ? ಏನಿಲ್ರಿ ಅಣ್ಣ ಅಂಥದ್ದೇನ. ಈಗ ರೆಡಿ ಆಗ್ಬಿಟ್ಟಾಳೆ. ಈಗ ಗ್ರಹಣ ಐತಿ, ಈಗ ಸುಮ್ ಕುಂದ್ರಬೇಕು. ಸ್ವಲ್ಪ ವ್ಲಾಗ್ ಮಾಡು, ಗ್ರಹಣ ಇದ್ದಾಗ ಏನೇನು ಮಾಡಿ ಏನೇನಿಲ್ಲ ಅಂತಂದ್ರೆ ಎಲ್ಲ ಫುಲ್ ನರ್ವಸ್ ಆಗ್ಬಿಟ್ಟ. ಸುಸ್ತಾಗೋದು ಕಾಮನ್ ಅಲ್ಲ ಈಗ. ಅದಕ್ಕೆ ಇವತ್ತಿನ ವ್ಲಾಗ್ ಒಳಗೆ ಸುನಿತಾ ಇರ್ತಾಳೋ ಇಲ್ಲೋ ಹೇಳಕ್ಕೆ ಬರಲ್ಲ, ಇನ್ನ ಮುಂದೆ ನೋಡು. 3:20ಕ್ಕೆ ಗ್ರ್ಯಾಂಡ್ ಸ್ಟಾರ್ಟ್ ಆಗೈತಿ. ಹಿಂಗೆ ಕುಂತಕ್ಕೆ ಹಿಂಗೆ ಕುಂತೀನಿ, ಹಿಂಗೆ ಸ್ವಲ್ಪ ಕುಂದ್ರಾತೀನಿ, ಸ್ವಲ್ಪ ಅಡ್ಡಾಡಕತ್ತೀನಿ. ಎಷ್ಟು 3:20 ಸ್ಟಾರ್ಟ್ ಆಗೈತಿ, 8 ತನಕ ಗ್ರಹಣ ಐತಂತ.
ಅದಕ್ಕೆ ಕಾಲು ಏನು ಮಾಡಿಸ್ಬಾರ್ದು, ಕೈನು ಹಿಂಗೆ ಇಟ್ಕೊಂಡು ಕುಂದಿರ್ಬೇಕು. ಮತ್ತು ಕಾಲು ಚಚ್ಕೊಂಡು ಕುಂದಿರ್ಬೋದು ಅಂದಾರೆ. ಹಂಗೊಂದು ಸ್ವಲ್ಪ ಕುಂದಿರ್ತೀನಿ, ಸ್ವಲ್ಪ ಹಿಂಗೊಂದು ಸ್ವಲ್ಪ ಕುಂದಿರ್ತೀನಿ, ಸ್ವಲ್ಪ ಅಡ್ಡಾಡ್ತೀನಿ. ಫಸ್ಟ್ ಟೈಮ್ ಕುಂತೀನಿ. ಇದಕ್ಕಿಂತ ಮುಂಚೆ ಒಂದು ಸಲ ಗ್ರಹಣ ಇತ್ತು, ಅದೇನು ನಡೀತಾ ಪಾಲಿಸ್ಲಿಕ್ಕೂ ಅಂತಂತಂದರು. ಅದಕ್ಕೆ ಅದನ್ನು ಪಾಲಿಸಿದ್ದಿಲ್ಲ. ಯಪ್ಪ ಇಷ್ಟು ಕಷ್ಟ. ಈಗಷ್ಟು 6:30 ಆಗೈತಿ. 6:30, 7, 8 ಇನ್ನೂ 1.5 ತಾಸು ಕೂಡಬೇಕು. ಈಗ ಎಷ್ಟಂದ್ರೆ 4:30, 5:30, 6:30 3 ತಾಸು ಕೂತೀನಿ. 2 ತಾಸು ಕುಂತೀನಿ. ಮತ್ತು ಇದು ಮುಗ್ದಿಂದ ವಾಪಸ್ ಜಳಕ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಆಮೇಲೆ ಒಂದು ಹನಿ ನೀರು ಕುಡಿಯಂಗಿಲ್ಲ, ಏನು ತಿನ್ನೋದಿಲ್ಲ, ನೀರು ಕುಡಿಯಂಗಿಲ್ಲ. ಹಿಂಗೆ ಕುಂದಿರೋಕತ್ತ ನೀರಕ್ಕಾದ್ರೆ ಹಿಂಗೆ ಕೂತೀನಿ. ಇನ್ನೂ 1.5 ತಾಸು ಹೆಂಗೆ ತಡ್ಕೊಂಡು ಆಮೇಲೆ ಜಳಕ ಮಾಡಿ ನೀರು ಊಟ ಎಲ್ಲ ಮಾಡಬೇಕು. ಅಲ್ಲಿ ಇಟ್ಟಿಟ್ಟಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಇದು ಇತ್ತಲ್ಲ, ಆಟೋಮೆಟಿಕ್ ಐತಲ್ಲ ಗಾಡಿ, ಅದನ್ನ ಓಡ್ಸಕ್ಕೆ ಅಂಜಿಕ್ ನಮಗೆ. ವಯಸ್ಸು ಒಂದು ಒಳ್ಳೆ ಕೆಲ್ಸಕ್ಕೆ ಹೊಂಟೀನಿ ನಿಮಗೋಸ್ಕರ. ಆದಷ್ಟು ಬೇಗ ಮುಂದೆ ಹೇಳ್ತೀನಿ ನಾನು ನಿಮಗೆ ಏನು ಅಂಥೇಳಿ. ಆಮೇಲೆ ಎಲ್ಲರಿಗೆ ಎಂಟರ್ಟೈನ್ ಮಾಡುವಂಥದ್ದೊಂದು ಇದೈತಿ, ಕೆಲಸ ಐತೆ ಅಲ್ಲಿ. ಅದು ಫುಲ್ ಕರೆಕ್ಟ್ ಅಲ್ಲಿಗೆ ಸೆಟ್ ಆತ ನಿಮ್ಗೆ ಅದು ಏನಂತ ಹೇಳ್ತೀನಿ. ಅಲ್ಲಿ ತನಕ ನೋಡು ಹೊಂಟೀನಿ. ಈಗ ಏನಾಗುತ್ತೆ ನೋಡು, ಒಂದು ಒಳ್ಳೆ ಕ್ವಾಲಿಟಿ ಒಳಗೆ ಆತಂದ್ರೆ ಕೆಲಸ ಆಗ್ಬೋದು. ಇದು ದಾಟನ ನಮ್ಮೂರು ತಂಗಡಿಗೆ ಬರ್ತೈತಿ. ಆಲ್ಮೋಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸ್ ಇಲ್ಕಲ್ದಾಗ ಭಾಳ ಮಂದಿ ಅದಾರ. ಪ್ರತಿ ಸಲ ನಾನು ನೋಡ್ದಂಗೆ ಅಲ್ಲಿ ಹೋದ್ನಂದ್ರೆ ಅಲ್ಲಿ ಲಾಸ್ಟ್ ಬಂದ್ರೆ ನಮ್ದು ಊರು ಅದೇ ಅಣ್ಣ, ನೀವು ಬರ್ಬೇಕಾಗಿತ್ತಣ್ಣ, ಮಾತಾಡ್ಸೋಕಾಗಿತ್ತಣ್ಣ ಅಂತಂತೀನಿ. ಇಲ್ಕಲ್ ಅಂತನಲ್ಲ, ಎಲ್ಲ ಕಡೆ ನೋಡ್ತಾರೆ. ಇಲ್ಕಲ್ದಾಗ ಸ್ವಲ್ಪ ಜಾಸ್ತಿ ಅಂತ ನನಗೆ ಅನ್ಸುತ್ತೆ. ಬಟ್ ಬೇರೆ ಊರಿಗೆ ಹೋಗಿಲ್ಲಲ್ಲ, ಗೊತ್ತಾಗಿಲ್ಲ ನನಗಿನ. ಗ್ರಹಣದ ದಿವಸ ನಾವು ಒಳ್ಳೆ ಕೆಲ್ಸಕ್ಕೆ ಹೊಂಟೀವಿ. ಮುದ್ದ ಮಾಡೋಕೆ ಒಳ್ಳೆ ದಿನಕ್ಕೆ ಒಳ್ಳೆ ಕೆಲಸಕ್ಕೆ ಒಳ್ಳೆ ದಿನ ಅಂತಿಲ್ಲ. ಗ್ರಹಣ ಹಿಡ್ದಾಗ ಮಾಡ್ಬೇಕು ಮುದ್ದಾಮ. ಅದು ಒಳ್ಳೇದಿತ್ತಂದ್ರೆ ಒಳ್ಳೇದಾಗೆ ಆಗುತ್ತೆ. ಇದು ನಮ್ಮ ತಂಗಡಿಗೆ ನೀಲಾಂಬಿಕೆ ದೇವಿ ಗುಡಿ. ಇದು ನಿಮ್ಗೆ ಗೊತ್ತಿರ್ಬೋದು. ಇದು ಕೃಷ್ಣಾ ನದಿ ನಮ್ಮೂರು. ಇದು ಬ್ರಿಡ್ಜ್ ಮೇಲೆ ಹೋಗೋಕೆ ಒಂಥರ ಮಜಾ ನಮಗೆ. ಹಂಗೈತಿ ಇಲ್ಲಿ ಗಾಳಿ ಗಮ್ಮದ, ಒಂಥರ ನೀರಿಂದು ಸ್ಮೆಲ್, ಮಣ್ಣಿಂದು 2 ಸ್ಮೆಲ್. ಒಂದು ಮಳೆ ಬಂದಾಗ ಬರ್ತೈತಲ್ಲ ಆ ಥರ ಸ್ಮೆಲ್ ಬರತೈತಿ. ಹಿಂಗೆ ನೋಡಿದ್ರೆ ನಮಗೆ ಅಂಜಿಕೆ ಬರ್ತೈತಿ. ಒಬ್ಬೊಬ್ರು ಬಿದ್ದು ಇಲ್ಲಿ ಸತ್ತಾರೆ ಎಷ್ಟೋ ಜನ. ಅವ್ರಿಗೆ ಎಷ್ಟರ ಬಂಡ ಧೈರ್ಯ ಇದ್ದಿರ್ಬೇಕು ಅನ್ಸುತ್ತೆ ಒಂದೊಂದ್ಸಲ. ನೀವು ಬರೀ ನೀರು ನೋಡಿದ್ರೆ ತಲೆ ತಿರುಗುತ್ತೆ ನಮಗೆ. ಅವರು ಸೂಸೈಡ್ ಮಾಡ್ಕೊಂಡಾರ ಇಲ್ಲಿ ಆಸೆ. ಅವ್ರಿಗೆ ಹೆಂಗಾರ ಅನ್ಸಿರ್ಬಾರಂತ. ಜೀವನ ಎಷ್ಟರ ಬ್ಯಾಡ್ ಆಗಿರ್ಬೋದು ಅವ್ರಿಗೆ. ಅಲ್ಲ ಇದು ಇದು ನೋಡೋಣ ನಮ್ಗೆ ಇಷ್ಟು ಅಂಜಿಕೆ ಬರ್ತೈತಿಲ್ಲ, ನೀರು ನೋಡೋಣ. ಸೂಸೈಡ್ ಮಾಡ್ಕೋತಾರಲ್ಲ ಅವ್ರಿಗೆ ಎಷ್ಟರ ಗಟ್ಟಿ ಧೈರ್ಯ ಮಾಡ್ತಾರೆ ಅನ್ಸುತ್ತೆ. ಜೀವನ ಸಾಕಾಗ್ಬಿಟ್ಟಿರ್ತೈತೆ ಅವ್ರಿಗೆ. ಬಂದ್ವಿ ನಮ್ಮ ಇಲ್ಕಲ್, ನಮ್ಮ ಹೆಮ್ಮೆಯ ಇಲ್ಕಲ್ಗೆ ಬಂದ್ವಿ. ಅಲ್ಲಿ ಇದು ಆಗ್ಬಿಟ್ಟೈತಿ, ಹಿಂದೆ ಕೆಲಸ ನಡೆಯಬತ್ತೈತಿ. ಇದು ನಾವು ಹಿಂಗೆ ಯೂಟರ್ನ್ ತೊಗೊಂಡು ಹೋಗ್ಬೇಕೀಗ ವಾಪಸ್ ಇಲ್ಕಲ್ ಊರೊಳಗೆ. ಇಲ್ಕಲ್ ಒಂದೊಂದು ಕಾಲದಾಗ ನಾ ಇಲ್ಲೇ ಏನು 1 ವರ್ಷ ಕಲ್ತೀನಿ PUC. ಇಲ್ಕಲ್ ಬಂದು ನಮಗೆ ಗೈಡ್ ಮಾಡೋಕೆ, ನಮ್ಗೆ ರಿಸೀವ್ ಮಾಡೋಕೆ ನಮ್ಮ ಜೊತೆ ಬಂದಿರೋದು ನಮ್ಮ ವಿನ್ನು ಬ್ಲಾಗರ್ ಅವರು. ನಮ್ಮ ಸಬ್ಸ್ಕ್ರೈಬರ್ ಹೌದು, ನಮ್ಮ ತಮ್ಮ ಹತ್ರ ಎಲ್ಲ ಅನ್ಬೋದು. ಎಲ್ಲರೂ ನಮ್ಮ ಫ್ಯಾಮಿಲಿ ಅಂತೀವಲ್ಲ, ಎಲ್ಲ ಒಂದೇ. ಸೊ ಇಲ್ಲಿ ಸ್ವಲ್ಪ ನನಗೆ ಗೊತ್ತಾಗಲ್ಲ ಅಂತೇಳಿ ಕಾಂಟ್ಯಾಕ್ಟ್ ಮಾಡಿದ್ದೆ. ಲೆಫ್ಟಾ? ಹಾಂ ಇಲ್ಲೇ ಅಂತ ಇದೆ. ಹಾಂ ಇದೆ ಅನ್ಕನ. ನಾನು ಸರ್ಕಲ್ ಅಂದೆಲ್ಲ, ಅಲ್ಲಿ ಮುಂದೆ ಬಸವೇಶ್ವರ ಸರ್ಕಲ್ ಇತ್ತು, ಅಲ್ಲಿ ಹೋಗಿ ತೊಗೋಬೇಕೇನಂತ ಅನ್ಕೊಂಡೆ. ವಿನ್ನು ಅಲ್ಲಿ ಓಡಾಡ್ಸಿ ಇಲ್ಲ ಒಂದು ಕಡೆ ತಂದಾನ. ಮತ್ತೇನಂತಪ್ಪ ವಿನ್ನು? ಹಾಂ ಎಸ್, ನಾವಿಲ್ಲಿ ಬಂದಿದ್ವಿ ಸರ್ ಹತ್ರ. ಹೆಲೋ ಪುಣ್ಯಕೋಟಿ ಅಂತ. ಹಾಂ ಸರ್. ಅವಳು ಲೈಲಾ ಅಲ್ಲ, ನಾನು ಮುಜುನು ಅಲ್ಲ, ಸಿನಿಮಾ ನಿರ್ದೇಶಕ. ಹಾಂ ಹಿಲ್ಕಲಲ್ಲಿ ವೆಬ್ ಸೀರೀಸ್, ಶಾರ್ಟ್ ಫಿಲ್ಮ್ಸ್, ಜನಪದ ಸಾಂಗ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ರೆಕಾರ್ಡಿಂಗ್ ಸ್ಟುಡಿಯೋ ಇದೆ, ಎಲ್ಲ ಮಾಡ್ಕೊಂಡು ಹೋಗ್ತಿದ್ವಿ. ಇವಾಗ ಬ್ರದರ್ ನಮ್ಮ ಆಫೀಸಿಗೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಮೈ ಆಫೀಸ್. ಅದೇ ಸರ್, ನಮ್ಗೆ ಫಸ್ಟಿಂದ ಗೊತ್ತಿರ್ಲಿಲ್ಲ ರೀ ಇಲ್ಲಿ ಒಂದು ಐತೆ ಅಂತೇಳಿ. ನಾವು ಗೂಗಲ್ ಮಾಡಿ ನೋಡಿದಾಗ ಆಮೇಲೆ ನಮ್ಮ ಹುಡುಗನ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಗಿದ್ದ. ಇವ್ರ ಜೊತೆ ಒಂದು ವರ್ಕ್ ನಡೆಯಾಗುತ್ತೈತೆ ನಮ್ಮದು. ನೋಡು ಮುಂದೆ ಯಾವ ಥರ ಮೂಡಿ ಬರುತ್ತೆ ಅಂತೆ. ಖಂಡಿತ ನಿಮ್ಮ ನಂಬಿಕೆನ ಉಳಿಸ್ಕೊಳ್ತೀವಿ, ಚೆನ್ನಾಗಿ ಮಾಡ್ಕೊಳ್ತೀವಿ. ಈ ಸಾಂಗ್ ಕೂಡ ಚೆನ್ನಾಗಿದೆ, ದಯವಿಟ್ಟು ನೋಡ್ತೀರಿ ವೀಕ್ಷಕರ. ಒಳ್ಳೆ ಸಾಂಗ್ ಬರುತ್ತೆ, ಮಾಡೋಣ, ವರ್ಕ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜಸ್ಟ್ ಚೆಕ್ ಮಾಡೋದು ನಮ್ಮ ವಾಯ್ಸ್ ಹೆಂಗೈತೆ ಅಂತೇಳಿ. ಪ್ರೊಫೆಷ್ನಲ್ ಸಿಂಗರ್ ಅಂತೂ ಅಲ್ಲ, ಸೊ ಒಂದು ಲೆಕ್ಕಕ್ಕೆ. ನಿದ್ದಿನ ಬರಾತ್ಬಿಟ್ಟಿದೆ. ಎಷ್ಟೊತ್ತು ಕೂತು ನೋಡಿದ್ರೆ ಕೈ ಬರ್ತಾವ.
ಕೈ ಬರ್ತಾವೆ, ಕಾಲು ಬರ್ತಾವೆ. ಫಸ್ಟ್ ಟೈಮ್ ಈ ಥರ ಮಾಡ್ತಿದ್ದು ನನಗೆ. ಎಲ್ಲ ಸ್ಯಾಂಪಲ್ ಎಲ್ಲ ಮುಗ್ದವು, ಇನ್ನೇನು ವರ್ಕ್ ಸ್ಟಾರ್ಟ್ ಆಗ್ಬೇಕಷ್ಟೇ. ಹಾಂ, ನಮ್ಮ ಆಡಿಯನ್ಸಿಗೆಲ್ಲ ನಮಗೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೆ ಗೊತ್ತಾಗಲಿ ಅಂತೇಳಿ, ಒಂದು ಅಪ್ಕಮಿಂಗ್ ಅಂತೇಳಿ ಗೊತ್ತಾಗಬೇಕಲ್ಲ. ಇಲ್ಕಲ್ಗೆ ಬಂದೆ ಅಂದರೆ ತಪ್ಪದೇ ಮಾಡೋ ಕೆಲಸ ಅಂದ್ರೆ ನಾನು ಇಲ್ಲಿ ರೈಸ್ ಸಿಗುತ್ತೆ ಒಂದು ಕಡೆ, ಆ ರೈಸ್ ತಿನ್ನಲಾರ್ದೆ ಹೋಗಂಗಿಲ್ಲ. ರೈಸ ಬಜ್ಜಿ ಭಾಳ ಇಷ್ಟ. ಎಲ್ಲರ ಈ ಕಡೆ ಆಸಿ ಎಲ್ಲರೂ ಹೊಂಟಿದ್ದು ಬಂದ್ರು ಇಲ್ಲಿ ಇಳಿಸಿ ಹೋಗಿ ಸ್ಟಾಪ್ ಮಾಡ್ತೀನಿ. ಒಂದು ಟೇಸ್ಟೇ ಬೇರೆ ಇರ್ತೈತಿ, ಒಬ್ಬೊಬ್ರಿಗೆ ಒಂದೊಂದು ಕಡೆ. ಸರ್ ಇವತ್ತು ನಮ್ಮನ್ನ ಮೀಟ್ ಆದರು, ಇಲ್ಕಲ್ದವ್ರು ಅಂತ. ಡೈಲಿ ನೋಡ್ತಾರೆ ನಮ್ಮ ವಿಡಿಯೋಸು. ಅಕ್ಕರು, ಅವ್ರ ಮಿಸ್ಸಸ್ಸು, ಅವ್ರ ಪಾಪು. ಇದು ಆರಾಮದ್ರಿ ಸರ? ನಾನೀಗ ರೈಸ್ ತಿಂದೆ. ರೈಸ್ ತಿಂದು ಒಂದು ಪ್ಲೇಟ್ ಎಕ್ಸ್ಟ್ರಾ ಕಟ್ಟಿಸ್ಕೊಂಡಿನಿ ನಮ್ಮ ಅವ್ನ ಸಂಬಂಧ ಅಂತೇಳಿ. ನಮ್ಮ ಅವ್ನು ಸ್ವಲ್ಪ ಟೇಸ್ಟ್ ಮಾಡಿಸು. ಪಾಪ ಮಾಡಿ 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 ಬೇಸರಾಗಿರ್ತಾಳೆ. ಸ್ವಲ್ಪ ಹೊರಗಿನ ತಿನ್ನಿ, ಅದನ್ನು ತಿನ್ನೋಕೊಲ್ಲ ಅಂತಾಳೆ. ಸುಮ್ಮನೆ ಫೋರ್ಸ್ ಮಾಡಿ ತಿನ್ಬೇ, ನೋಡಿ ಹೆಂಗೈತೆ ನೋಡು ಅಂತ ಹೇಳ್ಬೇಕಷ್ಟೇ. ಇಲ್ಕಲ್ ರೈಸು ಫಸ್ಟ್ ಕ್ಲಾಸ್, ತಿನ್ನು, ಊಟ ಮಾಡು. ಜಸ್ಟ್ ಮಿಸ್ ನಾ ಬರೋದ್ರೊಳಗೆ ಇನ್ನ ಅಡುಗೆ ಮಾಡೋ ಸೌಂಡ್ ಬರುತ್ತೆ ನೋಡ್ರಿ. ಊಟ ಮಾಡಿಲ್ಲ ಇನ್ನ. ಒಮ್ಮೆ ಮಾಡ್ತಾ ಇದ್ರು ಅಷ್ಟರಲ್ಲಿ ತಂದುಬಿಟ್ಟಿನಿ, ಬರಬ್ಬರಿ ಆಗುತ್ತೆ. ಅದು ಸಂಜೆ ನಾವು ಉಣ್ಬೇಕು. ನನಗೆ ಸಾಕು, ನಾ ಉಣ್ಣು ಬಂದೀನಿ. ಪಾಪ ಕಷ್ಟಪಟ್ಟು ಗಿಡ ಬೆಳೆಸಿದ್ಲು ನಮ್ಮವ್ವ. ಆಡು ಬಂದ್ಕಿಸಿ ಇಲ್ಲಿ ನೋಡ್ರಿ ಬೆಳ್ಳಿ ಕಟ್ ಮಾಡಬೇಕು. ಫುಲ್ಲು ಗಾರ್ಡನ್ ವರ್ಕ್ ಒಳಗೆ ಬಿಜಿ ಅದಾರ. ಈಗ ಕಸ ತೆಗಿಯಾಗುತ್ತಾರ. ಅಲ್ಲೆಲ್ಲೆಲ್ಲಿ ಕಸ ಬೆಳೆದೈತಿ. ನಿಮ್ಮ ಕೈ ತೋಟದಾಗ ಭಾಳ ಬೆಳೆದೈತಿ ಅನ್ಬೇಕು ಕಸ. ಅಲ್ಲಿ ನೋಡಿಲ್ಲಿ ಆ ಕಡೆ ಒಂದು ಸ್ವಲ್ಪ ತೆಗಿಬೇಕು. ಇಲ್ಲಿ ಯಾವ ಪ್ರಾಣಿಯರ ಬರಕ್ಕೆ ಧೈರ್ಯ ಮಾಡತ್ತಿ ಇಂಥ ಶೀರ್ದಾಗ. ಅಂತ ಪರಿ ಶೀಘ್ರ ಮಾಡಿಟ್ಟಿ ಮನುಷ್ಯರು ಬರಕ್ಕೆ ಅನ್ಸ್ತಾರೆ ಇದ್ರಾಗ. ಇಲ್ಲ, ಇಲ್ಲಿ ಬಾಗ್ಲ ಹಂಗ ಬಿಟ್ಟು ಹೋಗಿನಲ್ಲ. ಇದನ್ನ ಬಿಟ್ಟು ಹೋಗಿದ್ದಕ್ಕೆ ಹೋತೇನದು? ಅದು ಹೂವ ಹರಿಯಾಕ ಬಂದಿದ್ದ ಪೂಜೆ ಮಾಡಕ್. ಹಾಂ ಹಂಗ ಬಿಟ್ಟು ಹೋಗಿನಿ. ಯಾವ ಬಂದು ಹೋಗ್ಕೊಂಡೈತೆ ಹೋಗ್ಕೊಂಡು. ಅಲ್ಲೆಲ್ಲ ನಾವು ಕಸ ಚೆಲ್ಬೇಕಂದ್ರೆ ಕಸದ ಗಾಡಿ ಬರ್ತಾನೆ ಕಾಯ್ಬೇಕು. ನಮ್ಮೂರಾಗ ಹಂಗಿಲ್ಲ ನೋಡ್ರಿ. ಎಲ್ಲ ಒಬ್ಬೊಬ್ರು ಮನೆ ಮುಂದೆ ಒಂದೊಂದು ಕಸ ತಿಪ್ಪಿರ್ತಾವ. ಹಾಂ, ರೈಟ್, ಮುಗೀತು. ಕಸ ಚೆಲ್ಬಿಟ್ಟು ಕಸ ಕ್ಲಿಯರ್. ನಮ್ಮವ ಏನು ಮಾಡ್ಯಾಳ ಅಂದ್ರೆ ಇಷ್ಟೊತ್ತನ ಎಲ್ಲ ಕೆಲಸ ಮಾಡಿದೆ ಅಂತೇಳಿ ಕಸ ಹೊಡ್ಗ್ಯಾಳ, ಮಾರಿ ತೊಗೊಂಡಾಳ. ಲಾಸ್ಟಿಗೆ ಗೊತ್ತಾಗೈತಿ ಕಸ ಉಳ್ದೈತಿ ಅಂತೇಳಿ. ಮತ್ತೆ ಈಗ ಚೆಲ್ ಬಂದಾಳ, ಮತ್ತೊಂದು ಸಲ ಮಾರಿ ತೊಗೊತಾಳ. 60 ಬೇ ನಿನಗೆ 6 ಹೊಡೆದೈತಿ ನೋಡು. ಹೋಗೈತಿ ನಿಂದು ಮೆಮ್ರಿ, ಹೋಗೈತಿ. ಏನು ಹೋಗೈತಿ ನಿಂದ ಮೆಮ್ರಿ ಅಲ್ಲ. ಮೊನ್ನೆ ತರಕಾರಿ ಮಾಡ್ಕೊಂಬಂದಾಗ ಮೂಲಂಗಿ ಕಾಯಿ ಅಂತೇಳಿ ತಂದಿದ್ನಲ್ಲ, ಅವಂತರೂ ಎಲ್ಲ ವೇಸ್ಟ್ ಅದು. ವೇಸ್ಟ್ ಅನ್ನೋಕ್ಕೇನು ನಮ್ಮ ಮಾಡಲಿಲ್ಲ, ಅವನು ಹಾಗೆ ಚೆಲ್ಲಿದ್ವಿ. ಆಮೇಲೆ ಇಲ್ಲಿ ಸ್ವಲ್ಪ ಚೌಳಿಕಾಯಿ ತಿಂದಿದ್ದೆ. ಇದ್ರಾಗ ರಿಜೆಕ್ಟೆಡ್ ಪೀಸ್ ಅಲ್ಲದ ನೋಡ್ರಿ, ಅವು ವೇಸ್ಟ್. ಅವು ಬಲ್ತಾವೆ, ದಪ್ಪಾಗಿ ಅಂದೆ ಅವು ಮುರಿದ್ರೆ ಫುಲ್ಲು ದಪ್ಪ ಆಗ್ಬಿಟ್ಟವು. ಅವು ರಿಜೆಕ್ಟೆಡ್ ಪೀಸ್. ಇದ್ರಾಗ ಎಷ್ಟು ರಿಜೆಕ್ಟ್ ಆಗ್ತಾವೆ ಗೊತ್ತಿಲ್ಲ. ಗೊತ್ತಾಗಲ್ಲ, ನಾವು ಹೊಸರು ತಂದುಬಿಡ್ತೀವಲ್ಲ, ಮಿಸ್ಟೇಕ್ ಆಗೋದು. ಗಂಡು ಮಕ್ಕಳು ಶಂತಿ ಮಾಡ್ಕೊಂಡು ಬಂದ್ರೆ ಮನ್ಯಾಗ ಬೈಸ್ಕೋರಿಲ್ಲ ಅಂದ್ರೆ ಗಂಡು ಜಾತಿ ಅವಮಾನ ನನ್ನ ಲೆಕ್ಕಾಚಾರ ಪ್ರಕಾರ. 2 ದಿನ ಆಯ್ತು ನಮ್ಮವ್ ಬೈದಿದ್ದ ನನಗೆ. ಹೌದಿಲ್ವೇ? ಎದಕ್ಕೆ ಭಯ ಆಗುತ್ತೆ? ಎದಕ್ಕೆ ಬೈತಿ? ಯಾರು ಚಂದ ರೊಕ್ಕ ಕೊಡೋದು ಖರೆ ಇರುತ್ತೆ, ತರ್ಬೇಕಪ್ಪ ಚಂದಾಗಿ ನೋಡಿ. ಇರಲಿ ಎಲ್ಲ 5 ಬಳ ಸಮಯ ಇರಂಗಿಲ್ಲ, ಒಂದೊಂದು ಹೆಚ್ಚು ಕಮ್ಮಿ ಇರ್ತಾವ. ಯಾವಾಗ ಎಲ್ಲ ತಿನ್ನಂಗಿಲ್ಲ, ತಿನ್ನಂಗಿಲ್ಲ. ಚಲೋ ತರಬೇಕು. ಇವೆಲ್ಲ ನೋಡು ರೊಕ್ಕ ತಗೋತಾನೆ ನೋಡಿ. ಮತ್ತೆ ನೋಡ್ರಿ ಇಲ್ಲಿ ಪಾರ್ಟ್ ಬಂತು, ಇಲ್ಲಿ ಚಾಲೂ ಮಾಡಿದ್ವಿ. ಏನು ಬೇ ಎಲ್ಲ ಹುಳಕ ತಂದಿಯಪ್ಪ. ಎಲ್ಲಿ ಇಷ್ಟ ಏನು ಮುಂದೆ? ಅರ್ಧ ಕಿಲೋದಾಗ ಈಗ ನೋಡಿ, ಇಲ್ಲಿಗ ಎಲ್ಲ ಹುಳಕ ಈಗ ಹುಳ ಗುಬು. ಇನ್ನೊಂದು ಸಲ ನಾನು ಹೋಗಂಗಿಲ್ಲ ಬಜಾರ್ಗೆ. ನೋಡು ಈಗ ಎಲ್ಲಿ ಹುಳಕ ತಿಂದೆ ಅಂದ್ರೆ ಇನ್ನೊಂದು ಸಲ ನಾ ಬಜಾರ್ ಕಳಿಸ್ಬೇಡ, ನಾ ಹೋಗಂಗಿಲ್ಲ. ಇನ್ಮೇಲೆ ನೀನೇ ಹೋಗ. ಮಾಡಿದ್ರೆ ಹೆಂಗೆ? ಹೌದು ಕಡೆ ನಾಳೆ ನೀ ಹೆಂಗೆ ಮಾಡೋ? ನಾನು ಶಂತಿ ಮಾಡ್ಕೊಂಬಂದಾಳ, ಮಾಡ್ಕೊಂಬಂದಿನಿ, ಭಾರಿ ಅಪ್ರಿಷಿಯೇಟ್ ಮಾಡ್ತಾನಂತ. ಅಂದ್ರೆ ಸುಮ್ಮನೆ 2 ದಿನ ಆಯ್ತು ಭಯ ಆಗ್ತಾವೆ. ಇರಲಿ ಬೈಲಿ, ಒಬ್ಬೊಬ್ರು ಏನೋ ಪಾಪ ಪರಿಹಾರ ಆಗ್ಬೇಕಂದ್ರೆ ರೊಕ್ಕ ಕೊಟ್ಟು ಬೈಸ್ಕೋತಾರಂತ. ನಾ ಫ್ರೀದಾಗ ಬೈಸ್ಕೊಳಾಗ್ತೀನಿ. 8 ಆಯ್ತು, ಜಳಕ ಅದೆಲ್ಲ ಮಾಡಿ ದೇವರಿಗೆಲ್ಲ ಬೇಡ್ಕೊಂಡೆ. ಈಗ ಚಾ ಬಿಸ್ಕಿಟ್ ತಿನ್ನಾಕ್ತೀನಿ. ಚಾ ಬಿಸ್ಕಿಟ್ಟು ಚಾ ಇತ್ತು, ಅದಕ್ಕೆ ತಿನ್ನೋಕ್ಕಾಯ್ತು. ಚಾ ಬಿಸ್ಕಿಟ್ ತಿಂದು ಒಂದು ಸ್ವಲ್ಪ ಬಿಟ್ಟು ಊಟ ಮಾಡಿ ಮುಕ್ಕೊಂಡ್ಬಿಡ್ತೀನಿ. ಎಷ್ಟೊತ್ತು ಟೈಮೇ ಹೋಗಲ್ಲ ಆಗ್ಬಿಡ್ತೀವಿ, ದಿನ ಹೋಗ್ಬಿಡ್ತಿತ್ತು. ಇವತ್ತು ಚಂತನ ಕುಂತಲ್ಲೇ ಕೂತೀನಲ್ಲ, ಟೈಮೇ ಹೊಂಟಿದಿಲ್ಲ. ಸ್ವಲ್ಪ ಕುಂದ್ರೋದು, ಸ್ವಲ್ಪ ಹಂಗೆ ವಾಕ್ ಮಾಡೋದು ಮಾಡಿದೆ. ಅಂತೂ ಇಂತೂ ಟೈಮ್ ಮುಗೀತು. ಕಾಲು ಚಾಚ್ಕೊಂಡೆ ಕುಂತೀನಿ. ಚಕ್ರ ಮಕ್ಕಳು ಹಾಕೊಂಡು ಕುಂದ್ರಬೇಡ ಅಂತ ಅಂದಿದ್ರು, ಅದಕ್ಕೆ ಕಾಲು ಚಾಚ್ಕೊಂಡು ಕುಂತು ಸ್ವಲ್ಪ ಕಾಲು ಬಾತಂಗೆ ಆಗ್ಬಿಟ್ಟವು, ಸ್ವಲ್ಪ ಕಾಲಿಂದ ಬ್ಯಾನಾಗತ್ತವು. ಈಗೇನೂ ಇಲ್ಲ, ಚಾ ಕುಡಿದು ಒಂದು ಅರ್ಧ ತಾಸು ಬಿಟ್ಟು ಉಂಡು ಅಷ್ಟೇ.
ಇವತ್ತು ಊರಿಗೆ ಬಂದಾಗ್ಲಿಂದ ಹೆಂಗೈತ್ರಿ ಹಗ್ಗದ ಮಂಚ ಇದ್ರ ಮೇಲೆ ಮುಕ್ಕೊಂಬಿಟ್ಟಿನಿ ಇವತ್ತು. ಅಲ್ಲಿ ತಳಗೆ ಕರೆಕ್ಟಾಗಿ ಗಾವ್ ಆಗ್ತಿದ್ದಿಲ್ಲ, ಮೈ ಕೋಣಿಗೆಲ್ಲ ಬ್ಯಾನ್ ಹಾಕಿದ್ದು. ಬಟ್ ಈಗ ಇವತ್ತು ಒಂಥರ ಮ್ಯಾಟ್ರೆಸ್ ಮೇಲೆ ಮುಕ್ಕೊಂಡು ಅನ್ಸತ್ತಿತ್ತು, ಒಂಥರ ಮ್ಯಾಟ್ರೆಸ್ಗಿನ ಅಪ್ ಸ್ಪ್ರಿಂಗ್ ಇದು ಫುಲ್ಲು ಪುಡಿತೈತೆ, ಹಂಗೆ ಮಸ್ತ್ ಐತಿ. ಸೊ ಬ್ಲಾಗ್ನ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.